ಭಸ್ಮಾಸುರ ಶಿವನ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಶಿವ ಪ್ರತ್ಯಕ್ಷನಾಗಿ ಏನು ಹೊರಬೇಕೆಂದು ಕೇಳುತ್ತಾನೆ. ಆಗ ಭಸ್ಮಾಸುರ, ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೆ ಅವರು ಅಲ್ಲೇ ಭಸ್ಮವಾಗಬೇಕು ಎಂದು ಶಿವನ ಬಳಿ ಭಸ್ಮಾಸುರ ಕೇಳುತ್ತಾನೆ. ಆಗ ಶಿವ ವರವನ್ನು ನೀಡುತ್ತಾನೆ. ಆಗ ಭಸ್ಮಾಸುರ ಶಿವನನ್ನೇ ಭಸ್ಮ ಮಾಡಬೇಕೆಂದು ಶಿವನ ತಲೆಯ ಮೇಲೆ ಕೈ ಇಡಲು ಶಿವನ ಹಿಂದೆ ಓಡುತ್ತಾನೆ. ಶಿವ ವಿಷ್ಣುವಿನ ಬಳಿ ಹೋಗುತ್ತಾನೆ. ನಡೆದದ್ದನ್ನೆಲ್ಲ ವಿಷ್ಣುವಿಗೆ ಶಿವ ತಿಳಿಸುತ್ತಾನೆ. ಶಿವನನ್ನು ಹುಡುಕುತ್ತಿದ್ದ ಭಸ್ಮಾಸುರನ ಬಳಿಗೆ ವಿಷ್ಣು ಮೋಹಿನಿ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಭಸ್ಮಾಸುರ ಮೋಹಿನಿಯನ್ನು ನೋಡಿದ ಕೂಡಲೇ ವಿವಾಹವಾಗಲು ಕೇಳುತ್ತಾನೆ. ಆಗ ಮೋಹಿನಿ, ನನ್ನ ಜೊತೆ ಯಾರು ನೃತ್ಯ ಮಾಡುತ್ತಾರೋ ಅವರೊಂದಿಗೆ ವಿವಾಹವಾಗುವೆ ಎಂದು ಮೋಹಿನಿ ಹೇಳುತ್ತಾಳೆ. ಆಗ ಭಸ್ಮಾಸುರನು ನೃತ್ಯ ಮಾಡಲು ಒಪ್ಪಿಗೆ ನೀಡಿ ನೃತ್ಯ ಆರಂಭ ಮಾಡುತ್ತಾನೆ. ಆಗ ನೃತ್ಯ ಮಾಡುತ್ತಾ ಮೋಹಿನಿ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾಳೆ. ಆಗ ನೃತ್ಯದಲ್ಲಿ ಮುಳುಗಿರುವ ಭಸ್ಮಾಸುರನು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ. ಆಗ ಭಸ್ಮಾಸುರನ ಅಂತ್ಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.